ಈ ವಿಳಂಬ ಸಂತಾನಕ್ಕೆ ಷಷ್ಠಿ ಪೂಜೆ ಫಲ ನೀಡುತ್ತಾ ಗುರುಜಿ? ಅಯ್ಯೋ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದೆ ಮಗನೇ. ಯಾಕಂದರೆ ಕೆಲವ್ರಿಗೆ 10 ವರ್ಷ ಆದ್ರೂ ಮಕ್ಕಳಾಗಿರಲ್ಲ, 12 ವರ್ಷ ಆದ್ರೂ ಮಕ್ಕಳೇ ಆಗಿರಲ್ಲ. ಕೆಲವ್ರಿಗೆ ಮಕ್ಕಳಿಗೆ ಪಾಪ ಎಷ್ಟು ಕೊರಗ್ತಾ ಇರ್ತಾರೆ ಅಂತಂದರೆ ಕೆಲವ್ರಿಗೆ 18 ವರ್ಷ ಮಕ್ಕಳಿರಲ್ಲ. ಅಂಥ ಮಕ್ಕಳುಗಳು ಈ ಷಷ್ಠಿ ಪೂಜೆಯಲ್ಲಿ ಪಾಲ್ಗೊಂಡಾಗ, ಷಷ್ಠಿ ಪೂಜೆಯನ್ನು ಮಾಡಿದಾಗ ಅವ್ರಿಗೆ ಅತಿ ಶೀಘ್ರದಲ್ಲೇ ಫಲ ಸಿಗ್ತಕ್ಕಂಥದ್ದು ಮಗನೇ. ಯಾಕಂದರೆ ಷಷ್ಠಿ ಪೂಜೆ ಅಂದರೆ ಅಷ್ಟು ಮಹತ್ವ ಇರತಕ್ಕಂಥದ್ದು. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು. ಅಲ್ಲಿ ಎಷ್ಟು ವಿಶೇಷತೆ ಇರುತ್ತೆ ಗೊತ್ತಾ? ಅಲ್ಲಿ ಆಶ್ಲೇಷ ಬಲಿಗಳು ಮಾಡ್ತಾರೆ, ನಾರಾಯಣ ಬಲಿ ಮಾಡ್ತಾರೆ, ಸರ್ಪ ಸಂಸ್ಕಾರಗಳು ಮಾಡ್ತಾರೆ. ಆ ನಾಗರಾಜನಿಗೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನಗಳನ್ನು ಮಾಡ್ತಾರೆ ಗೊತ್ತಾ? ಅದನ್ನು ಕಣ್ಣಿಂದ ನೋಡೋದೇ ಮಹಾಭಾಗ್ಯ ನಮಗೆ. ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ತಿಳಿಸೋದು, ಈ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿದಾಗ ಗರ್ಭಕ್ಕೆ ಸಂಬಂಧಪಟ್ಟಂಗೆ ಆಗಲಿ, ಗುಪ್ತ ಜನಾಂಗಗಳಿಗೆ ಆಗಿರ್ತಕ್ಕಂಥ ವೈರಾಣುಗಳನ್ನು ಕಾಣಿಸ್ಕೊಳ್ತಕ್ಕಂಥದ್ದು ಇದೇನೋ ಇದ್ರೂ ಕೂಡ ಅದೆಲ್ಲ ಶೀಘ್ರ ಫಲಕಾರಿಯಾಗಿ ಅಂದರೆ ನಿವಾರಣೆಯಾಗಿ ನಿಮ್ಗೆ ಒಳ್ಳೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಸಿಗ್ತದೆ. ಖಂಡಿತವಾಗೂ ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಯಾರ್ಯಾರು ಮನೇಲಿದ್ದೀರಿ ಹತ್ರದಲ್ಲಿರ್ತಕ್ಕಂಥ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಯಾರು ನಿರಾಶೆ ಆಗಬೇಡಿ, ನಮಗೆ ಸಂತಾನನೇ ಆಗಿಲ್ವಲ್ಲ ಅಂತ. ಒಂದು ಪಕ್ಷ ಭಗವಂತನ ಕೃಪಾ ಕಟಾಕ್ಷ ಇದ್ದರೆ ಸಂತಾನ ಆದರೆ ಆಗಲಿಲ್ಲ ಅಂದರೆ ಧೈರ್ಯ ತಗೊಂಡು ಗಂಡನಿಗೆ ಹೆಂಡತಿ ಮಗು, ಹೆಂಡತಿಗೆ ಗಂಡು ಮಗು, ಇಬ್ಬರೂ ನೀವು ಮಕ್ಕಳೇ. ಅವ್ರಿಗೆ ನಿಮ್ಮಿಬ್ಬರಲ್ಲೂ ಒಂದು ಪ್ರೀತಿ ಪರಸ್ಪರ ಬರಬೇಕು. ಸಮಾಜ ಏನೇ ನಿಂದನೆ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಅವಳು ಗೊಡ್ಡಿ, ಅವಳು ಮದುವೆ ಮಕ್ಕಳೇ ಆಗಿಲ್ಲ, ಅವಳಿಗೆ ಬಂಜೆತನ ಇದೆ, ಬಂಜೆ ಅವಳು ಅಂದ್ರೂ ಕೂಡ ಈ ಕಡೆ ಕಿವಿ ಕೇಳಿ ಈ ಕಡೆ ಬಿಟ್ಬಿಡಿ. ಮನಸ್ಸಲ್ಲಿ ದಯವಿಟ್ಟು ಇಟ್ಕೊಬಿಡಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಅದೆಲ್ಲ ಆತಂಕನೇ ಬೇಡ. ಯಾಕಂದರೆ ಪೂರ್ವ ಜನ್ಮದ ಕರ್ಮದ ಫಲ ಈ ಜನ್ಮದಲ್ಲಿ ಏನಾದರೂ ಆ ಕರ್ಮ ಇತ್ತೆ ಅಂದ್ರೇ ಮಕ್ಕಳಾಗೋದು. ಕರ್ಮ ಇದ್ರೇ. ಕರ್ಮ ಇರಲಿಲ್ಲ, ನೀವು ಪುಣ್ಯವಂತು ಅಂದರೆ ಮಕ್ಕಳಾಗಲ್ಲ. ಯಾಕೆ? ಏನು ಗುರುಜಿ ಹಿಂಗೆ ಹೇಳ್ಬಿಟ್ರಿ ನೀವು ಅಂತ ಅನ್ಬೋದು. ಆದರೆ ನೀವು ಮಾಡಿರ್ತಕ್ಕಂಥ ಸಾಲ ಈ ಜನ್ಮದಲ್ಲಿ ತೀರಿಸ್ತಕ್ಕಂಥದ್ದೇ ಮಕ್ಕಳು ಹುಟ್ಟೋದು. ನೀವು ಮಕ್ಕಳು ಹುಟ್ಟಲ್ಲ ಅಂತ ಯಾಕೆ ಗೊತ್ತಾ? ನೀವು ಹೋದ ಜನ್ಮದಲ್ಲಿ ಸಾಲ ಮಾಡಿರಲ್ಲ, ಯಾವುದೇ ಋಣ ಇರಲ್ಲ. ಈ ಜನ್ಮದಲ್ಲಿ ಬಂದ್ರಿ, ಸುಖ ಸಂತೋಷ ಅನುಭವಿಸಿದ್ರಿ, ಗಂಡ ಹೆಂಡ್ತಿರಿಬ್ರು ಹೋದ್ರಿ ಮತ್ತೆ ನಿಮ್ಮ ಲೋಕಗಳಿಗೆ. ಹಾಗಾಗಿ ಹೋದ ಜನ್ಮದಲ್ಲಿ ಏನಾದ್ರು ಸಾಲ ಇಸ್ಕೊಂಡಿದ್ರೆ, ಹೋದ ಜನ್ಮದಲ್ಲಿ ಕರ್ಮವನ್ನು ಮಾಡಿದರೆ, ಈ ಜನ್ಮದಲ್ಲಿ ನೀವು ಅದೇನು ಗುರುಜಿ ನೀವು ಕರ್ಮ ಅಂತ ಹೇಳ್ತಿರಲ್ಲ, ಏನು ಕರ್ಮ? ಹೌದು, ಹೋದ ಜನ್ಮದಲ್ಲಿ ನೀವೇನಾದ್ರು ಅವರಿಂದ ಸಾಲ ಪಡೆದಿರ್ತಕ್ಕಂಥದ್ದೇ ಆಗಲಿ ಮತ್ತೊಂದಾಗಲಿ ಮಾಡಿದರೂ ಕೂಡ ಈ ಜನ್ಮದಲ್ಲಿ ಆ ಮಗುಗೆ ಎಲ್ಲ ತೊಳಿಬೇಕಾ, ಬಟ್ಟೆ ತರಬೇಕಾ, ನನ್ನ ಮಗ ಇಂಥ ಬಟ್ಟೆನೇ ಹಾಕ್ಬೇಕು, ನನ್ನ ಮಗಳು ಇಂಥ ಬಟ್ಟೆನೇ ಹಾಕ್ಬೇಕು, ನನ್ನ ಮಗಳು ಹಿಂಗೆ ಓದಬೇಕು, ನನ್ನ ಮಗ ಇದೇ ಥರ ಓದಬೇಕು, ನನ್ನ ಮಗ ಇದೇ ಗಾಡೀಲಿ ಓಡಾಡಬೇಕು, ನನ್ನ ಮಗ ಇದೇ ಬಟ್ಟೆ ಧರಿಸ್ಬೇಕು, ಇದೆಲ್ಲ ಮಾಡ್ತೀರಾ. ಹೆಣ್ಣುಮಕ್ಳಿಗೆ ಆಗಲಿ ಎಷ್ಟು ನೀವು ಪ್ರೀತಿ ಪಾತ್ರರಾಗಿ ಕಾಪಾಡ್ತೀರಾ. ಕಡೆಗೆ ಯಾರೋ ಗೊತ್ತು ಗುರಿ ಇಲ್ದಿರೋ ಸಿಕ್ಕದ ಅಂತ ತಕ್ಷಣದನ್ನೇ ಪ್ರಪೋಸ್ ಮಾಡಿಕೊಂಡು ಲವ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ತಂದೆ ತಾಯಿಗಳು ಕೇರೆ ಮಾಡಲ್ಲ. ಅದು ಅದ್ರ ಕರ್ಮ ಏನು? ಆ ಕರ್ಮ ನೀವು ಅನುಭವಿಸ್ಲೇಬೇಕು. ಹಾಗಾಗಿ ಅವ್ರಿಗೊಂದು ಉನ್ನತವಾದ ಸ್ಥಾನ ಸಿಗೋ ಗಂಟನೂ ಕೂಡ ಆ ಋಣ ತೀರಿಸಲೇಬೇಕು ನೀವು. ಅದಕ್ಕೆ ಕರ್ಮಫಲ ಅಂತ ಹೇಳ್ತೀವಿ. ಹಾಗಾಗಿ ಚಿಂತೆ ಮಾಡೋದು ಬೇಡ, ಮಕ್ಕಳಿಲ್ಲ ಅಂತ ಕೊರಗೋದು ಬೇಡ. ಆದರೆ ನಿಮಗೆ ನಾನು ಹೇಳೋದಿಷ್ಟೇ, ಧೈರ್ಯ ತಗೊಳ್ಳಿ. ಭಗವಂತನ ಕೃಪಾ ಕಟಾಕ್ಷ ಇದ್ದರೆ ಆಗಲಿಲ್ಲ ಅಂದರೆ ಧೈರ್ಯ ತಗೊಂಡು. ಕೆಲವ್ರು ಏನು ಮಾಡ್ತಾರೆ, ಹೆಣ್ಮಕ್ಳು ಇಲ್ಲ ನಾನು ಬದುಕೋದೇ ಬೇಡ, ಸೂಸೈಡ್ಗೆ ಅಟೆಂಡ್ ಮಾಡಬೇಕು, ನನಗೆ ಸಂತಾನ ಆಗಲ್ವೇನೋ ಅಂತ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಅಂಥ ಮಕ್ಳುಗಳಿಗೆ ನಾನು ಹೇಳೋದಿಷ್ಟೇ, ನಮ್ಮ ವಾಹಿನಿಯ ಮುಖಾಂತರ ನೀವು ಧೈರ್ಯವಂತರಾಗಿರಬೇಕು ಮಕ್ಕಳೇ. ಯಾಕಂದರೆ ಸಂತಾನ ಆಗಿಲ್ಲ ಅಂದರೆ ಪರವಾಗಿಲ್ಲ, ಗರ್ಭಕ್ಕೆ ನಿಮಗೆ ತೊಂದರೆ ಆಗಿದ್ರೂ ಪರವಾಗಿಲ್ಲ, ಜೀವನ ಬಿಡಿ ನಿಮ್ಮನ್ನು ಕಟ್ಕೊಂಬಂದಿರ್ತಾರಲ್ಲ ಗಂಡನಿಗೆ, ಅವನಿಗೆ ಚೆನ್ನಾಗಿ ಪ್ರೀತಿ ಪಾತ್ರರಾಗಿ ಅವನ್ನೇ ಮಗು ಅಂತ ಸ್ವೀಕಾರ ಮಾಡಿ, ಅವನ್ನೇ ಚೆನ್ನಾಗಿ ನೋಡ್ಕೊಳ್ಳಿ. ಇಬ್ಬರಲ್ಲೂ ದಾಂಪತ್ಯ ಸುಖ ಇರಲಿ. ಆಗ ನೋಡಿ ಆ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ದಯವಿಟ್ಟು ನೀವೇ ಕೆಲವು ಹೆಣ್ಮಕ್ಳು ಏನು ಮಾಡ್ತೀರಂದ್ರೆ, ಮುಂದೆ ನಿಂತ್ಕೊಂಡು ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಬಿಡೋಣ, ಅಲ್ಲಾದರೂ ಸಂತಾನ ನೋಡೋಣ ಅಂತ ಮುಂದಾಗ್ಬಿಡ್ತೀರಾ. ಅದು ನಿಮ್ಮ ದೊಡ್ಡತನ. ಆದರೂ ಮಾಡೋಕ್ಕೆ ಹೋಗ್ಬಿಡಿ ಆ ರೀತಿ. ಯಾಕಂದರೆ ಸುಖ ನೆಮ್ಮದಿ ಇರಲ್ಲ. ಇಬ್ಬರು ಕಟ್ಕೊಂಡು ತುಂಬ ಅವ್ನ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಇರೋದ್ರಲ್ಲೇ ಸಾಕು, ಪ್ರೀತಿಯಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇಬ್ಬರು ಚೆನ್ನಾಗಿರಲಿ ಅಂತ ನಮ್ಮ ವಾಹಿನಿ ಮುಖಾಂತರ ತಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನೋಡಿ ಷಷ್ಠಿ ಅಂತಕ್ಕಂಥದ್ದು 6ನೇ ದಿನಕ್ಕೆ ನಾವಿರ್ತಕ್ಕಂಥದ್ದು ಷಷ್ಠಿ ಪೂಜೆ ಇದೆ. ಎಲ್ಲೆಲ್ಲಿ ಸುಬ್ರಹ್ಮಣ್ಯನ ಆಲಯ ಇದೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇದ್ದಾರೆ ಬಂಧುಗಳು. ನೀವೆಲ್ಲರೂ ಯಾರ್ಯಾರಿಗೆ ನೋಡಿ ಸಂತಾನ ಏನರಾಗಿರ್ತೀರಿ, ಯಾರ್ಯಾರಿಗೆ ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇರ್ತೀರಿ, ಯಾರ್ಯಾರಿಗೆ ಕಂಕಣ ಬಲ ಕೂಡ ಬಂದಿಲ್ಲ, ಯಾರ್ಯಾರಿಗೆ ಕೆಲಸ ಸಿಕ್ಕಿಲ್ಲ,
ಯಾರ್ಯಾರಿಗೆ ನಿಮಗೆ ಚರ್ಮದ ಕಾಯಿಲೆ ಇರ್ತಕ್ಕಂಥದ್ದು, ಗುಪ್ತ ಜನಾಂಗದಲ್ಲಿ ಯಾರ್ಯಾರಿಗೆ ಕಾಯಿಲೆಗಳು ಇರ್ತಕ್ಕಂಥವ್ರಿಗೆ ಈ ದಿನ ಕುಮಾರನ ಅಂದರೆ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮರಿಬೇಡಿ. ಖಂಡಿತವೂ ನೀವು ಸ್ಕಂದನ ಆಲಯ ಅಂದರೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಒಂದು 10 ನಿಮಿಷ ಕುಂತಿದ್ದು ಬನ್ನಿ, ನಿಮ್ಮ ಆರೋಗ್ಯ ಚೇತರಿಕೆ ಆಗುತ್ತೆ. ಇದು ಸತ್ಯ. ಯಾಕಂದರೆ ಷಷ್ಠಿ ಪೂಜೆ ವಿಶೇಷವಾಗಿರ್ತಕ್ಕಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಕಾಳಹಸ್ತಿಲಿ ಎಲ್ಲೆಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನವಿದೆ ಎಲ್ಲ ಕೂಡ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರು ಭಾಗದಲ್ಲಿರ್ತಕ್ಕಂಥದ್ದು, ಈ ದಕ್ಷಿಣ ಭಾಗದಲ್ಲಿರ್ತಕ್ಕಂಥದ್ದು ನೋಡಿ, ಬೃಹತ್ ಮುಕ್ತಿನಾಗ ಅಂತಕ್ಕಂಥದ್ದು ರಾಮವಳ್ಳಿಯಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸುಬ್ಬು ಅವರು ಪ್ರಧಾನ ಅರ್ಚಕರು, ಮತ್ತು ನಮ್ಮ ಸಹೋದರಿ ಗೌರಮ್ಮ ವಿಶೇಷವಾಗಿ ದಿನ ಅಲಂಕಾರ ಮಾಡಿದ್ದಾರೆ ಅಂತಂದರೆ ಆ 2 ಕಣ್ಣು ಸಾಲಲ್ಲ, ಆ ರೀತಿ ಅಲಂಕಾರ ಮಾಡಿದ್ದಾರೆ ರಾಮವಳ್ಳಿಯಲ್ಲಿ. ಆ ಸುಬ್ರಹ್ಮಣ್ಯನಿಗೆ 2 ಕಣ್ಣು ಸಾಲದ ನೋಡೋದಕ್ಕೆ ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಬನ್ನಿ, ಒಂದು 10 ನಿಮಿಷ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗೂ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. ಕಂಕಣಬಲ ಕೊಡು ಬಂದಿರೋರಿಗೆಲ್ಲರಿಗೂ ಕಂಕಣಬಲ ಕೊಡು ಬರುತ್ತೆ. ಯೋಗಕಾರಕನಾಗಿರ್ತಕ್ಕಂಥವನ್ನೇ ಸ್ಕಂದ ನಿಮಗೆ ಎಷ್ಟು ಒಳ್ಳೆತನ ಮಾಡ್ತಾನೆ ಅಂತಂದರೆ, ಅಷ್ಟು ನಿಮಗೆ ಯಾವುದೇ ರೀತಿಯಾದ ದೋಷ ಇದ್ರೂ ಕೂಡ, ಗರ್ಭಕ್ಕೆ ಸಂಬಂಧಪಟ್ಟಂಗೆ ದೋಷ ಇದ್ರೂ ಕೂಡ ಹೆಣ್ಮಗಳಿಗೆ ನಿವಾರಣೆ ಆಗುತ್ತೆ ಅಲ್ಲಿ. ಅಷ್ಟು ತುಂಬ ಅನುಕೂಲಕರವಾಗಿರ್ತದೆ. ಎಲ್ಲೆಲ್ಲಿ ಸ್ಕಂದನ ಆಲಯ ಇದೆ ಅಲ್ಲೆಲ್ಲ ಹೋಗಿ ಬನ್ನಿ. ಈ ದಿನ ನೀವೊಂದು ವಿಶೇಷವಾಗಿ ಅನುಷ್ಠಾನಗಳನ್ನು ಮಾಡ್ಕೊಂಡು ಬನ್ನಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥದ್ದು ನಮ್ಮ ದೇವಾಲಯ. ಅಲ್ಲಿ ಕಾಣ್ತಕ್ಕಂಥದ್ದು ಬಿಳಿ ಎಕ್ಕದ ಬೇರು ಗಣಪತಿಯನ್ನು ವಿಶೇಷವಾಗಿ ನಮ್ಮ ವಾಹಿನಿ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇವೆ. ಅಲ್ಲಿ ವಿಶೇಷತೆ ಅಮ್ಮನವರು ತಾಯಿ ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಮತ್ತು ಮಲೈ ಮಾದೇಶ್ವರನ ಆಶೀರ್ವಾದ ನಿಮಗೆಲ್ಲರಿಗೂ ಸದಾ ಇರುತ್ತೆ. ನೋಡಿ, ಭೂಮಿಯಿಂದ ತೆಗೆದಿರ್ತಕ್ಕಂಥದ್ದು ಬಿಳಿ ಎಕ್ಕದ ಬೇರು. ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಅರ್ಕ ಅಂದರೆ ಗಣಪತಿ. ಸೊಂಡ್ಲು ಕೂಡ, ಏಕದಂತ, 2 ಕಣ್ಣು, ಇವೆಲ್ಲನೂ ಭೂಮಿಯಿಂದ ಬಂದಿರತಕ್ಕಂಥದ್ದು. ಅಂದರೆ ನಾವು ತೆಗಿಬೇಕಾದ್ರೆ ಅದನ್ನು ಅಷ್ಟು ನಿಧಾನವಾಗಿ ಕ್ಲೀನಾಗಿ ಎಲ್ಲ ತೆಗ್ದಿರ್ತಕ್ಕಂಥದ್ದು. ಆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ಹರ್ಕ ಗಣಪತಿಯನ್ನು ದರ್ಶನ ಮಾಡಿದ್ರೆ ಸಾಕು, ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ, ಶುಭವಾಗುತ್ತೆ. ಆದರೆ ಈ ದಿನ ವಿಶೇಷತೆ ಸುಬ್ರಹ್ಮಣ್ಯನ ನೀವು ಹೋಗಿ ಅಲ್ಲಿ ಒಂದು ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. 1/4 kg ಹುರುಳಿಕಾಳು, 1/4 kg ಉದ್ದಿನಬೇಳೆ, ರಾಹು ಕೇತು ಇರ್ತಕ್ಕಂಥ ಒಂದು ಸಾನ್ನಿಧ್ಯ ನವಧಾನ್ಯಗಳಲ್ಲಿ. ಹಾಗಾಗಿ ನೀವು 1/4 kg ಧಾನ್ಯಗಳನ್ನು, ಹುರುಳಿಕಾಳು ಮತ್ತು ಉದ್ದಿನಬೇಳೆಯನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ದಿನ ನೀವೇನು ಮಾಡಿ ಅಂತಂದರೆ, ಸ್ಕಂದನಿಗೆ ಉದ್ದಿನ ಬೇಳೆಯಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥ ಆಗಿರಲಿ, ವಡೆ ಆಗಿರಲಿ, ನೈವೇದ್ಯ ಕೊಡ್ತಕ್ಕಂಥದ್ದು ತುಂಬ, ಈ ಅನುಷ್ಠಾನಗಳನ್ನು ಮಾಡಿದಾಗ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಈ ದಿನ ವಿಶೇಷತೆ ಏನಂದರೆ ಕೇಳ್ಕೊಂಡ್ರಲ್ಲ, ಷಷ್ಠಿ ಪೂಜೆ. ಈ ದಿನ ಷಷ್ಠಿ ಅಂದರೆ ಭಗವಂತನ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥ ದಿನ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ದಿನದ ಷಷ್ಠಿ ಪೂಜೆಯ ಶುಭಾಶಯಗಳು. ನಿಮಗೆ ಸಂಜೆ ಹೋಗಿ ನೀವು ಆ ಭಗವಂತನ ಕೃಪಾ ಕಟಾಕ್ಷ ಪಾತ್ರರಾಗಿ ಎಲ್ಲೆಲ್ಲಿ ಸುಬ್ರಹ್ಮಣ್ಯನ ದೇವಾಲಯ ಇದೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ವಿಶೇಷತೆ. ಈ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ತಾಯಿ ರೇಣುಕಾ ಯಲ್ಲಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೇನೆ.